ಚಪ್ಪಾಳೆ ಎಲ್ಲ ಕೊಟ್ರೆ ನನಗೆ ಒಂಥರ ಮೋಟಿವೇಶನ್. ಸೊ ಅಂಗಡಿ ಓಕೆ ಕಿಚ್ಚಾಡಿ ಚಪ್ಪಾಳೆ ತಟ್ಟಿ ನಿಮ್ಗೆ ಏನೇನು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿ ದಟ್ಸ್ ಓಕೆ. ಆ್ಯಂಡ್ ನನ್ನ ಹೆಸರು ಮಾನ್ವಿತಾದಲ್ಲೇ ಇದೆ, ಗೌರವಾನ್ವಿತ ಅಂತ. ಸೊ ನಾನು ಅದು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತಗೊಳ್ಳಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕಲ್ ರೆಸ್ಪೆಕ್ಟ್ ಬಂದ್ಬಿಡುತ್ತೆ. ಮೊದಲೇದಾಗಿ ಲೈಫ್ ಟುಡೇ ಇವಾಗ ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ, ಈ ಹಾಡಿನ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರಿಡ್ ಆಲ್ಸೋ. ಸೊ ನನ್ನ ಲವ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ. ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್, ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಶ್ರೀಧರ್ ಸರ್ ತುಂಬ ಆತ್ಮೀಯರು ನನಗೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ಟುಡಿಯೋಗೂ ಕರೆಸ್ಕೊಂಡಿದ್ರು. ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಟ್ಟಿದ್ದೆ ಅನಿಸುತ್ತೆ. ನಾನು ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದೀನಿ. ಬಟ್ ನನಗೆ ಋಷಾ ಅವರು ಈ ಇವೆಂಟ್ಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟಿಗೆ ಒಪ್ಕೊಳ್ಳೋಕ್ಕೆ ರೀಸನ್ ಕೂಡ ಶ್ರೀಧರ್ ಸರ್. ಬಿಕಾಸ್ ಐ ಆಸ್ಕ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು ನನಗೆ. ನಾವೊಂದು ಆರ್ಟಿಸ್ಟ್ ಆಗ್ಬಿಟ್ಟು ಯಾವುದಾದ್ರೂ ಒಂದು ಟೆಕ್ನಿಷಿಯನ್ನ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಪಿಚ್ಚಾಡ್ತಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ ಒಂದು ವಿಷಯ, ನಾನು ಅಡ್ವೈಸ್ ಮಾಡಿದ್ರೆ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್, ಫೇಮ್, ನೇಮ್, ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ. ಫೇಮ್, ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇಕ್ ಆಗ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್ ಅದು ನಮ್ಮೆಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ರಿಯಲೈಸೇಷನ್ ಪಾಯಿಂಟಲ್ಲಿ ನಾನಿದ್ದೀನಿ. ಸೊ ಮೈ ಲೈಫ್ ಟುಡೇ ಇಸ್ ದ್ಯಾಟ್. ಸೊ ಆ ಕಾರಣ ನನಗೆ ವೆನ್ ಐ ಬಿಗ್ಯಾನ್ ಮೈ ಕರಿಯರ್, ನನ್ನ 10 ವರ್ಷದ ಹಿಂದೆ ಬಂದಾಗಲೂ ಈಗ ನನ್ನ ಮ್ಯಾಚುರಿಟಿ ಲೆವೆಲ್ಗೂ ಏನು ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಒಬ್ರಿಗೆ ನೇಮ್ ಫೇಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ. ಆ್ಯಂಡ್ ಅದನ್ನು ಗೈಡ್ ಮಾಡೋದು ಅವ್ರ ಪಿ ಆರ್ ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ ಪಿ ಆರ್ ನೇಮ್ ಹ್ಯಾಸ್ ಟು ಬಿ ರಿಯಲಿ ಕ್ಲೀನ್. ಸೊ ನೀವು ನಿಮ್ಮ ಪಿ ಆರ್ನ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಯೂಸ್ ಮಾಡಿ ಹೊರತು ಡೋಂಟ್ ಯೂಸ್ ಇಟ್ ಟು ಡಿಫೇಮ್ ಸಂಬಡಿ ಆರ್ ಬೇರೆಯವ್ರನ್ನ ಕೆಳಗೆ ಹಾಕೋಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಹಾಕಬೇಡಿ. ವಿಚ್ ಇಸ್ ವೆರಿ ವೆರಿ ರಾಂಗ್. ಆ್ಯಂಡ್ ಐ ಪರ್ಸ್ನಲಿ ಲೈಕ್ ಸಿನ್ಸ್ ಐ ಹ್ಯಾವ್ ಅ ಮಾಸ್ಟರ್ಸ್ ಇನ್ ಪಿ ಆರ್, I kind of know in and out how PR works also, so it doesn't really affect me anymore. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಿರಣ್ ಆದಿತ್ಯ ಇದು ವೆರಿ ಪ್ರಾಮಿಸಿಂಗ್. ಹಾಡು ನೋಡಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಅಂತ ಹೇಳಿದ್ರೆ. ಇಟ್ಸ್ ಯೋರ್ ಬೇಬಿ. ಆ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನೀವು ತೊಗೊಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದರೆ if an audience is very recipitant towards your project, it's a different thing altogether. But to convince audience to come to the theatres and watch it, ಅಂದರೆ ಬನ್ನಿ ಥಿಯೇಟರಿಗೆ ಬಂದು ನೋಡಿ ಅಂತ ಹೇಳೋದಿಲ್ಲ. ಇಟ್ಸ್ ನಾಟ್ an easy job at all. So do you believe me or not, ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿ ಬಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬ ಜನ ಹೇಳಿದರು. ಹೋಗಿ ಅಲ್ಲಿ ನೀವೇನೇ ವಿಶಸ್ನ ನೀವು ಬರ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ನನ್ನ ವಿಶಸ್ ಏನಿದೆ ಅದು ಬರ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಸಾಯಂಕಾಲ ಬ್ರೇಕ್ಫಾಸ್ಟ್ ರ್ಯಾಂಡಮ್ಲಿ ಒಬ್ಬರು ನನ್ನ ಕಣ್ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ. ಸೊ ಫಸ್ಟ್ ಹೀಗೆ ನೀವು ಕಾಂಪ್ಲಿಮೆಂಟೆಡ್, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಅದು ಇದು ಅನ್ನೋ ಥರದಲ್ಲಿ. ಈ ಥರವೇ ತುಂಬ ಕಾಣಿಸ್ಕೋಬೇಕು ನೀವು, ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಥರದಲ್ಲೆಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿದ್ರೆ, ಅದಾದಮೇಲೆ ಒಂದು ಹೇಳಿದ್ರು ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು. ಆ್ಯಂಡ್ ಐ ಫೀಲ್ ದ್ಯಾಟ್ ದೇವರೇ ಅದನ್ನು ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಸಿನಿಮಾ 125 ದಿನ ಓಡಿದೆ ಅಂದರೆ ಅದು ನಮ್ಮ ಟಗರು ಸಿನಿಮಾ. ಸುದಿ ಇಲ್ಲೇ ಇದ್ದಾರೆ. ಇಸ್ ಮೈ ಡಿಯರೆಸ್ಟ್ ಫ್ರೆಂಡ್, ಮೈ ಬಡಿ. ಇನ್ಫ್ಯಾಕ್ಟ್ ನಮ್ಮ ಕೆಂಡಸಂಪಿಗೆ ಅಂತ ಐ ಮೀನ್ ನಮ್ಮ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದ್ದೆ ಅವರು. ಸೊ ಸುದಿ ಇಸ್ ಪಾರ್ಟ್ ಆಫ್ ಆರ್ ಟೀಮ್. ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರ್ ಇಂದ ಶುರುವಾಯಿತು. ಪ್ರದೀಪ್ ಸರ್, ಕಿರಣ್ ಸರ್ ಪರಿಚಯ ಆದರು.
ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಇಷ್ಟಿನ್ನು ಜಲಕಾಷ್ಟನೇ ಇನ್ನೂ 4 ಸಾಂಗ್ ಇದೆ. ಅದ್ಭುತವಾದ ಸಾಂಗ್ಗಳು ಒನ್ ಬೈ ಒನ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ, ನಾನು ಸಿನಿಮಾ ಸೊ ಯಾವತ್ತಿದ್ರೂ ನೆವರ್ ಎಂಡ್, ಅಂದರೆ ನಾವು ಇರೋವರೆಗೂ ಸಹ ಅದು ಎಲ್ಲೋ ಒಂದು ಕಡೆ ಕೇಳ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರ್ಬೇಕು, ಅದೇ ಮೊದಲನೇ ಇನ್ವಿಟೇಷನ್. ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು, ನಿಮ್ಮನ್ನ ಥಿಯೇಟ್ರಿಗೆ ನಾವು ಕರೆಸ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬ ಅಂದರೆ ಅವ್ರಿಗಿರೋಂಥ ಸಿನಿಮಾ ಕ್ರೇಜ್ ಇದೆಯಲ್ಲ, ನಮ್ಮನ್ನೇ ನಡಗಿಸ್ಬಿಡುತ್ತೆ. ಅಂದರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆನಲ್ಲಿರೋರು ಹೇಗೆ ಬರ್ತಾ ಇದೆ ಕಂದ್ರ, ಹೇಗೆ ಬರ್ತಾ ಇದೆ ಅಂತ ಹುರಿದುಂಬಿಸೋರು. ಆ ಥರದೊಬ್ರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆನಲ್ಲಿ ನಮ್ಮ ಕಿರಣ್ ಅಂತವರು. ಸೊ ನೀವೇ ನೋಡ್ತಾ ಇದ್ದೀರಾ, ಅವರು ನೋಡ್ತಿದ್ರೆ ನಮಗೆ ಒಂದು ಗೂಸ್ ಬಂಪ್ಸ್. ಅಂದರೆ ಜೊತೆನಲ್ಲಿ ನಾವು ಇವ್ರ ಜೊತೆನೇ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ. ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನು ರಂಜಿಸಬೇಕು ಅಂತ ನಾನು ಅನ್ಕೊಳ್ತೀನಿ. ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ. ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಟುಡೇ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕನ್ನಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲ ಶ್ರೀಧರ್ ಸಂಭ್ರಮ್ ಸರ್ ತುಂಬ ಥ್ಯಾಂಕ್ಸ್. ಒಳ್ಳೆ ಮ್ಯೂಸಿಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಮೇರಿ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಕಿರಣ್ ತುಂಬ 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 ಧನ್ಯವಾದಗಳು. ನಿಮ್ಮಿಂದ ಒಳ್ಳೆ ಮೂವಿ ಮಾಡಿದಂಗೆ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿಗೌಡರು ನಮ್ಮ ಒಂದು ಆಹ್ವಾನ ಕಿರಣ್ ಕರೆದಾಗ ತುಂಬ ಖುಷಿಯಿಂದ ಬಂದರು. ಮಹೇಶು ಅಷ್ಟೇ, ತುಂಬ ಥ್ಯಾಂಕ್ಸ್ ಮಹೇಶ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನೊಂದು ಹೇಳ್ಬೇಕಂದ್ರೆ ಈ ಸಾಂಗ್ ರಾಮನಾರಾಯಣ್ ಸರ್ ಬರೆದಾಗ ನನಗೆಲ್ಲೋ ಏನೋ ಒಂಥರ ಇದೆಲ್ಲಿ ಒಂಥರ ನಾವು ಹುಡುಗಿರಿಗೆ ರಾಂಗಾಗಿ ಬರಿತಾ ಇದೀವಲ್ಲ, ಎಲ್ಲಿ ಎಲ್ಲರೂ ಏನೋ ನಮ್ಮ ಮೇಲೆ, ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ಥರ ಪ್ರಭಾವ ಬೀರುತ್ತಾ ಏನೋ ಅಂತ ತುಂಬಾನೇ ಕೇಳಿದೆ. ಅವಾಗ ಶ್ರೀಧರ್ ಸರ್ ಇದ್ದು, ನಮ್ಮ ಕಿರಣ್ ಇದ್ದು, ಸರ್ ಇಲ್ಲ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ, ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ, ಲವ್ ಫೇಲಿಯರ್ ಅದೇ ಥರನೇ ಇರುತ್ತೆ. ಸೊ ಹಂಗಾಗಿ ಲವ್ ಫೇಲಿಯರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ, ಫೇಲಿಯರ್ ಆದರೂ ಏನೋ ಒಂದು ಸಾಂಗ್ ಕೊಡ್ಬೇಕಲ್ವಾ ಅಂತೇಳಿ ಈ ಸಾಂಗ್ ನಮ್ಮ ತುಂಬಾ ಚೆನ್ನಾಗಿ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಅಂತೂ ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಮತ್ತೆ ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಭೂತವಾಗಿ ಕಾರಣ ಮೇನ್ ಕಿರಣ್ ಆದಿತ್ಯ, ಅವರು ನನ್ನ ತಮ್ಮ. ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಇದೆ, ತುಂಬ ಹೆಮ್ಮೆಯಿಂದ ಎಫೆಕ್ಟ್ ಹಾಕಿ ವರ್ಕ್ ಮಾಡಿ ಇವತ್ತು ಈ ಸ್ಟೇಜ್ ಮೇಲೆ ನನ್ನೂ ಕರ್ಕೊಂಡ್ಬಂದು ಅವನು ಬಂದು ನಿಲ್ತಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಹಾಗಾಗಿ ಕಿರಣ್ ಅವ್ರ ತಂದೆ ತಾಯಿಯವ್ರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಇವರೆಲ್ಲ ಬ್ಲೆಸ್ಸಿಂಗ್ ತುಂಬ ಇದೆ ಅವನಿಗೆ. ಒಳ್ಳೇದಾಗಲಿ. ತುಂಬ ಮುಂಚೆ ಹಲವಾರು ಗರ್ಲ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ. ಬಟ್ ಒಂದು ರಿಕ್ವೆಸ್ಟ್ ಗರ್ಲ್ಸ್ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ನನ್ನ ಕಡೆಯಿಂದ ಕನ್ನಡಿಗನಾಗಿ ಫಸ್ಟ್ 4 ಸಾಂಗ್ ನಾನು ಕೇಳಿದಾಗ ತೆಲುಗು, ತಮಿಳು, ಹಿಂದಿ ಮಿಕ್ಸ್ ಇತ್ತು, ಒಂದೇ ಒಂದು ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಕನ್ನಡಿಗರು ಕರ್ನಾಟಕದಲ್ಲಿದ್ದೀವಿ, ಕಾಲೇಜ್ ಇರೋದು ಅಷ್ಟೇ ಕರ್ನಾಟಕದಲ್ಲಿ. ದಯವಿಟ್ಟು ರೇಷಿಯೋ ಚೇಂಜ್ ಮಾಡ್ಕೊಳ್ಳಿ, ಕನ್ನಡ ಸಾಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇರಲಿ, ಅದರ್ ಲ್ಯಾಂಗ್ವೇಜ್ ಆಮೇಲೆ ಇರಲಿ ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು. ಅಂಡ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಸರ್, ಮುಸ್ಸಂಜೆ ಮಾತಾಗಲಿ, ಅವ್ರದ್ದು ಎಲ್ಲ ಆಲ್ಬಮ್ ಅವ್ರದ್ದೇ ಆದಂಥ ಸ್ಟೈಲ್ ಇರುತ್ತೆ, ಸೂಪರ್. ಹಾಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಉಷಾ ಪಾಟೀಲ್ ಅವರು ಆ್ಯಂಡ್ ಕಿರಣ್ ಅವ್ರ ಶ್ರಮನ ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಅವರಿಂದ ಉಷಾ ಅವರಿದ್ದಾರೆ, ನಿರ್ಮಾಪಕರಿದ್ದಾರೆ. ಸರ್ ಒಂದು ಹೇಳ್ತೀನಿ, ಡಿ ಬಾಸ್ ಅವ್ರು ಬಂದಿದ್ದು 0 ಇಂದಾನೆ, ಧ್ರುವ ಸರ್ಜ್ ಅವ್ರು ಬಂದಿರೋ 0 ಇಂದಾನೆ, ಸುದೀಪ್ ಅವ್ರು ಬಂದಿರೋ 0 ಇಂದಾನೆ, ಯಶ್ ಅವ್ರು ಬಂದಿರೋ 0 ಇಂದಾನೆ. ಸರ್ ನಿಮ್ದು ಇವತ್ತು ಸ್ಟಾರ್ಟ್ ಆಗ್ತಾ ಇದೆ, ಇವತ್ತಿಂದ ಅಂತ ಅನ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಲೈಫ್ ಸ್ಟೋರಿಯಿಂದಾನೆ. ಒಳ್ಳೇದಾಗಲಿ ಸರ್. ಹಲವಾರು ನಿರ್ದೇಶಕರು ನಿಮ್ಮ ಜೊತೆ ಕೆಲಸ ಮಾಡಿ, ನಾವು ವೇಟಿಂಗ್ ಅಲ್ಲಿ ಇರ್ತೀವಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಹಾಗೆ ನಿರ್ಮಾಪಕರು, ಅನ್ನದಾತರು, ಎಷ್ಟೋ ಇವತ್ತು ನಾವು ಕೂತೀವಿ ಎರಡಲ್ಲಿ ಅಂತ ಹೇಳಿದ್ರೆ ಆ ಪೆಂಡಲ್ ಹಾಕಿರೋದು ಅವರನ್ನೇ, ನಿರ್ಮಾಪಕರನ್ನೇ. ಪ್ರತಿಯೊಬ್ಬರು ನಾವು ತಗೊಳ್ಳೋ ಮೊಬೈಲ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ಮಗು ಥರ ನೋಡ್ಕೋತಾರೆ ನಿರ್ಮಾಪಕರು. ಅವ್ರು ಗೆಲ್ಲಬೇಕು, ಅವ್ರ ಗೆದ್ರನ್ನ ಗೆಲ್ಲ. ಸೊ ಅವ್ರು ಒಳ್ಳೇದಾಗಬೇಕು. ಇನ್ನು ಕಾಂತ ಅವರು ನನ್ನ ನಿರ್ದೇಶಕರ ಮೇಲೆ ಅವರ ಕಷ್ಟ ನಮ್ಗೆ ಗೊತ್ತಾಗ್ತಿರುತ್ತೆ, ಬಟ್ ತುಂಬಾ ಒಂದು ಪ್ಯಾಷನೇಟ್ ಆದಂಥ ಒಂದು ಕೊರಿಯೋಗ್ರಫಿ ಇದೆ ಸರ್. ನಿಮ್ಮ ಒಂದು ಐಡಿಯಾಸ್ಗಳು ಚೆನ್ನಾಗಿದೆ. ಓವರ್ ಆಲ್ ಈ ಸಿನಿಮಾ ಬಂದಾಗ ದಯವಿಟ್ಟು ಈಗ ಸಾಂಗ್ ನೋಡ್ಕೊಂಡು ಹೋಗೋದಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ದೊಡ್ಡ ಮಟ್ಟಕ್ಕೆ ಗೆಲ್ಸಿ. ಇತ್ತೀಚೆಗೆ ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಗೆಲ್ತು,
ಸೂಪ್ರಮ್ ಸಿನಿಮಾ ಗೆಲ್ತು, ಹಾಗೆ ರಕಾಶ್ ಬೋರದವ್ರು, ದೆನ್ ಕಲ್ಟ್ ಸಿನಿಮಾ ಗೆದ್ದಿದೆ, ಲ್ಯಾಂಡ್ ಸಿನಿಮಾ ಗೆದ್ದಿದೆ. ಎಲ್ಲ ಗೆದ್ದಿರೋ ಸಿನಿಮಾಗೆ ಲೈಫ್ ಟುಡೇ ಸಿನಿಮಾ ಸೇರ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ನಾನು ಕರ್ಸಿದ್ಕೆ ಋಷಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ನೀವು ಬೇರೆ ಕೌಂಟರ್ ಕೊಡೋದ್ರಲ್ಲಿ ಸೂಪರ್ ಹಿಟ್ಟು, ನೀವುಂಟು ನಿಮ್ಮ ಸ್ಟೂಡೆಂಟ್ಸ್. ಅಂದ್ರೆ ಆಯ್ತು, ಯಾರಿಗೂ ಬೋರ್ ಮಾಡಿಸಲ್ಲ ಖಂಡಿತ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲರದು ಇಂಟ್ರೊಡಕ್ಷನ್ ಆಗಿದೆ, ಹಾಗಾಗಿ ಮತ್ತೆ ನಾನು ಮಾಡಲ್ಲ, ಬೋರ್ ಅನ್ಸುತ್ತೆ. ಈ ನಮ್ಮ ಸಿನಿಮಾ ಕಷ್ಟ, ಸಿನಿಮಾ ವೇದನೆ, ಸಿನಿಮಾ ರೋದನೆ ಅದೆಲ್ಲ ನಮ್ಗೆ ಇರಲಿ. ನಾವಿಲ್ಲಿ ಬಂದಿರೋದು ನಿಮ್ಮನ್ನು ಖುಷಿ ಪಡ್ಸಕ್ಕೆ. ನನಗೆ ಕಾಲಲ್ಲಿ ಆಣಿ ಇತ್ತು, ಹಂಗೂ ಡ್ಯಾನ್ಸ್ ಮಾಡಿದೆ, ಪೈಲ್ಸ್ ಇತ್ತು, ಮ್ಯೂಸಿಕಲ್ ಚೇರ್ ಗೆದ್ದೆ, ಕಡಾಸೆ ಆಗಿತ್ತು, ಬೋಂಡ್ ಯಾರೋ ಗೆದ್ಕೊಂಡು ಬಂದೆ. ಅದು ಅವ್ರು ಬೇಡದಿರೋ ವಿಚಾರಗಳು. ನಮ್ ಸಿನಿಮಾ ಬಾಧೆ ಅದು, ನಮ್ ಸಿನಿಮಾ ರೋದನೆ ಅದು. ಅವ್ರು ನಮ್ಗೆ 40 ಹೊಲಿಗೆ ಹಾಕೊಂಡು ಕೆಲಸ ಮಾಡಿದೆ, ಫ್ರಾಕ್ಚರ್ ಇದ್ರು, ಫೈಟ್ ಮಾಡಿದೆ, ಅದು ಬೇಡ ಅವ್ರಿಗೆ ಯಾರಿಗೂ. ಅವ್ರಿಗೆ ಬೇಕಿರೋದು ಒಂದು ಖುಷಿ. ಪಾಠ ಕೇಳಕ್ ಸ್ಕೂಲ್ಗೆ ಹೋಗೋದಿತ್ತು, ಮೇಷ್ಟು ಕರ್ಕೊಂಡು ಇಲ್ಲಿ ಬರೋದು ಬೇಕಿರ್ಲಿಲ್ಲ. ಚಿರ ಯಾರು ಬೋರ್ಸಲ್ಲ, ಎಷ್ಟೊತ್ತು ಮಾತಾಡ್ತೀನಿ ಅಷ್ಟೊತ್ತು ಖುಷಿ ಆಗಂಗೆ ಮಾತಾಡ್ತೀನಿ. ಚಿನ್ನ ಏನೋ ಕೇಳಿದ್ರಿ, ಓಕೆ. ಈ ಸಿನಿಮಾಗೆ, ನಮ್ಮ ಹಾಡಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮಾನ್ವಿತಾ ಮೇಡಮ್ ಆಗ್ಲೇ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ನಾನು ತುಂಬಾ ಸಾಫ್ಟ್ ಪರ್ಸನ್. ಬಟ್ ಮಾನ್ವಿತಾ ಮೇಡಮ್ ಏನ್ ಗೊತ್ತಾ, ನನ್ನ ಜೀವನದ ಇಂಟ್ರೋಲ್ ಮೇಲೆ ಬಂದ್ರು. ಸ್ಟಾರ್ಟಿಂಗ್ ನಾನು ಬೇರೆ, ಅದೆಲ್ಲ ಆಮೇಲೆ. ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಲವ್ ಅಲ್ಲಿ ನಾನು ಎಲ್ಲ ರೂಲ್ಸು ಬ್ರೇಕ್ ಮಾಡಿ ಮದುವೆ ಆದವನು, ಎಂಟೆಂಟ್ಗೆ ಸೆದೆ ಮೇಲೆ ಹಾಕೊಂಡು ಜೈಲು ಹೊಡೆದವನು. ಅದ್ ಬೇಡ, ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಉಳ್ಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕು ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕು ಅಂದ್ರೆ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ ಬೇಕಾದ್ರೂ ಕಟ್ಕೊಬಹುದು. ಸೊ ಹಾಗಾಗಿ ಬದುಕು ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ, ಕೆಲವು ಹುಡುಗಿರು ಹಿಂಗೇನೋ ಹಿಂಗ ಅಂತಿರ್ತಾರೆ, ಅದೇನೋ ಸಿಬ್ಬಂದಿ ಅನ್ಸ್ ಬರಲ್ಲ. ನಾನು ಇವ್ರು ಹಂಗಂದಾಗೆಲ್ಲ ಹಿಂಗ ಅಂತಿರಲ್ಲ, ಹಂಗಂದಾಗೆಲ್ಲ ನನ್ ಅನಿಸ್ತಿರುತ್ತೆ ಅವ್ರು ಹಿಂಗ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಮುಂದೆ ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ, ಬ್ಯಾಕಪ್ ಇಲ್ಲದೆ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಚಿನ್ನ. ಫಸ್ಟ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲೈಫಲ್ಲಿ ದುಡ್ಡು ಮುಖ್ಯ. ನಾನು ಮುಂಚೆ ಒಂದು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ. ಸೊ ದುಡ್ಡು ಇಂಪಾರ್ಟೆಂಟು. ಓದೋ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ನಾನು ನೆನ್ನೆನೋ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅಂದ್ರೆ ನಾನು ಹುಡುಗರ ಪರ ಮಾತಾಡ್ತೀನಿ, ಯಾಕಂದ್ರೆ ನನ್ ಹುಡುಗರ ಪ್ರೀತಿ ಗೊತ್ತು, ಹುಡುಗಿರ ಪ್ರೀತಿ ಅಷ್ಟು ಗೊತ್ತಿಲ್ಲ. ಹುಡುಗಿರ ವರ್ಷ ಯಾರಾದ್ರೂ ಬಂದು ವಾದ ಮಾಡಿದ್ರು ಮಾಡಿ, ನಾನು ಆನ್ಸರ್ ಮಾಡ್ತೀನಿ, ಯಾರು ಬೇಕಾದ್ರು. ಇಲ್ಲ ಅವರು ನಾವ್ ಹಿಂಗೆ ಅಂತ ಬರ್ತಿರೋ ವಿಷಯ ನೀವೇ ಬನ್ನಿ ನೀವು ಕಡಕ ಮಾತಾಡ್ತಿರಲ್ಲ. ಬಿಕಾಸ್ ನಾನು ಅನ್ಕೊಂಬೋದು ಏನ್ರು ಯಾವಾಗ ಹೆಣ್ಮಕ್ಳು ಏನಾದ್ರು ಅಂತಾರೆ ಅಂತ. ನನ್ ಹೆಣ್ಮಗ ನನಗೆ ಅಷ್ಟು ಗೊತ್ತಿಲ್ಲ ಆ ಕಡೆ. ನೀವೇ ಮಾತಾಡಿದ್ರು ರೆಡಿ. ನಾನು ಹೆಣ್ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದು ನಾವು. ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್. ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್. ಅವ್ರಿಗೆ ಯಾರು ಬರೋ ಸೆಲೆಕ್ಟ್ ಮಾಡ್ತಾರೆ. ನಾವು ಅದೊಂಥರ ಆಪರೇಷನ್. ಬಿಕಾಸ್ ನಾನು ಅದನ್ನೇ ಹೇಳ್ತೆ, ಬೈಕಬೇಡಿ, ನಾನು ಹುಡುಗ, ನನ್ನ ವರ್ಷ ನನ್ನೋ ನನಗೆ ಗೊತ್ತು. ಸೊ ಅದೇ ಮಾತಾಡ್ತೀನಿ. ಮೊನ್ನೆನೂ ಅದೇ ಹೇಳ್ತಿದ್ದೆ. ಅಂದ್ರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ, ಪ್ರೀತಿ ಅನ್ನೋದು ಒಂಥರ ತಾಯಿ ಹಾಲಿದ್ದಂಗೆ, ಅಮೃತ ಉಣಿಸೋ ತಾಯಿ ಹಾಲಿದ್ದಂಗೆ. ಕೆಲವು ಸತಿ ಹೆಣ್ಮಕ್ಳಿಗೆ ಅದು ಯಾರಿಗೂ ಬೆಳೆದಿರೋ ನಾಯಿ ಹಾಲಿದ್ದಂಗೆ. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಬೈಕೋಬೇಡಿ. ಬಟ್ ನಾನು ನೋಡಿದ ವರ್ಷ ನಾನು ಬೇಕಾದ್ರೆ ವಾದ ಮಾಡಿದಾಗ ನಾನು ಮಾಡಿ ಅದಕ್ಕೆ ಹೇಳ್ಕೊಂಡು ಹೌದು. ನಾನು ಅದನ್ನೇ ಯಾವಾಗ ಹೇಳೋದು. ಅಂದ್ರೆ ಈ ಲವ್ ಮಾಡೋ ಬದುಕು ಹೆಂಗಿರುತ್ತೆ ಗೊತ್ತಾ, ಅವ್ರು ಯಾವಾಗ ನೋಡಿದ್ರು ಮೈನ ತರ ಕಾಣ್ತಿರ್ತಾರೆ. ಅದೇ ಬ್ರೇಕಪ್ ಆಗ್ಲಿ ಹೈನ ತರ ಕಾಣಕ್ ಶುರು ಮಾಡ್ತಾರೆ. ಸೊ ಅದು ಆ ಟೈಮ್ಗೆ ಆ ಸಂದರ್ಭದ ತಕ್ಕಂಗೆ ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ ಈ ಹಾಡು. ನನ್ಗೆ ಅಷ್ಟು ಗೊತ್ತಿಲ್ಲ ಬ್ರೇಕಪ್ ಬಗ್ಗೆ, ಬಿಕಾಸ್ ನಾನು ತುಂಬಾ ಹೋರಾಟ ಮಾಡಿ ಗೆದ್ರು ಮಾಡಿ. ಅದರಲ್ಲಿ ಯಾರಿದ್ರೆ ಹಿಂಗೆಲ್ಲೋ ಇರ್ತಿದೆ ಅನ್ಸುತ್ತೆ, ಅಲ್ಲೆಲ್ಲೋ ಒಂದ್ ಕಡೆ ಪೇಂಟಿಂಗ್ ಹೊಡ್ಕೊಂಡು ಗೆದ್ದಿದ್ದರಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅದ್ಭುತವಾಗಿದೆ ಹಾಡು, ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮ್ ಒಳ್ಳೇದಾಗಲಿ ಮ್ಯಾಮ್. ನಾನು ಇದಕ್ಕೆ ತುಂಬಾ ಮಾತಾಡೋಕೆ ಅವ್ರು ಅನ್ಸುತ್ತೆ ತುಂಬಾ ಮಾತಾಡ್ತಿದ್ದೀವಿ ಎಲ್ಲರೂ. ಮುಂದೆ ದಿನಗಳಲ್ಲಿ ಮಾತಾಡ್ತೀನಿ. ಇರು ಸರ್, ನೀವು ಯಾವಾಗಲೂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಆದಿತ್ಯ, ಲೈಫ್ ಟುಡೇ ಸಿನಿಮಾದ ಹೀರೋ. ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ನನ್ನ ಟೀಮ್ಗೆ, ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಜನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ, ನಿಮ್ಮದೇ ಕತೆ. ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ. ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ, ಯೂತ್ಸ್ಗೆ ಮಾಡಿರೋಂಥ ಸಿನಿಮಾ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ. ಈ ಹಾಡು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ, ಕತೆ ಬೇರೆನೇ ಇದೆ. ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು. ರಾಕಿಂಗ್ ಸ್ಟಾರ್ ಇಷ್ಟೋ ಫ್ಯಾನು. ಅವರು ಒಂದು ಟಿವಿಲಿ ಒಂದ್ಸರಿ ನೋಡ್ತಾ ಇದ್ದೆ, ಅರ್ಥಮ್ಮ ಯಾರು ಹೀರೋಗಳನ್ನ
ಅಂತ ಆ ಒಂದು ಡೈಲಾಗ್ ಯೂಸ್ ಮಾಡ್ಬೇಕಾದ್ರೆ ಹೌದಲ್ಲ ನನ್ನನ್ನು ಯಾರು ಹೀರೋ ಮಾಡ್ತಾರೆ, ನನ್ನ ಕತೆ ನಾನೇ ಬರ್ಕೊಳ್ಳೋಣ, ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೇ. ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಸೊ ಈ ಸಾಂಗ್ ಏನಕ್ಕೆ ಅಂದ್ರೆ ತುಂಬಾ ಜನ ಸಿನಿಮಾದವರೇ ಫೆಬ್ರವರಿ 14ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಲವರ್ಸ್ಗೆ ಅಂತಾನೆ ಬಿಡ್ತಾರೆ. ಬಟ್ ನಾನು ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ, ಬ್ರೇಕಪ್ ಆಗಿರೋ ಅಂಟ ಮಾಸ್ಗಳಿಗೆ ಈ ಸಾಂಗ್ ನ ಬಿಡ್ತಾ ಇದ್ದೀನಿ. ಸೊ ಫೆಬ್ರವರಿ 14th ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ ಸಾಂಗ್. ಸೊ ಫೈನಲಿ ನನ್ನ ಟೀಮು, ಡೈರೆಕ್ಟರ್ ಕಾಂತರಾಜ್ ಸರ್ ತುಂಬ ಪ್ರೊಫೆಷನಲ್ ಡೈರೆಕ್ಟರ್, ಸಾಕಷ್ಟು ಅವರಿಂದ ಕಲ್ತಿದ್ದೀನಿ. ತುಂಬ ಡಿಸೆಂಟ್ ಆಗಿ ಹಿಂಗಿರೋದು ಅಂತ ನಾನು ತುಂಬ ಇಂಡಿಸೆಂಟು. ಸೊ ನಿಮ್ಮಿಂದ ಕಲಿತಾ ಇದ್ದೀನಿ ಸರ್. ನಮ್ಮ ಶ್ರೀಧರ್ ಸರ್ ಮೆಲೋಡಿ ಕಿಂಗ್ ಅವ್ರು, ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ. ಅವ್ರ ಹಾಡುಗಳು ನಾವು ಆಲ್ಮೋಸ್ಟ್ 1 ವರ್ಷ ಕೇಳಿದ್ದೀವಿ. ಕೃಷ್ಣ ಲವ್ ಸ್ಟೋರಿ, ಮೋಸ. ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್. ಒಂದು ಓಪನ್ ಆಗಿ ಹೇಳ್ತೀನಿ, 2026 ಆಡಿಯೋ ಮಾರ್ಕೆಟ್ ನಿಮ್ಮದೇ. ನಮ್ಮ ಹತ್ರ 4-5 ಬಾಣ ಇದೆ ಸಿನಿಮಾಗಳಲ್ಲಿ, ನಾವು ಬಿಟ್ಟಿರೋ ಚಿಕ್ಕ ಬಾಣ ಇದೆ. ಇನ್ನು 3 ಬಾಣ ಬೇರೆ ಲೆವೆಲ್ ಹೊಡೆಯುತ್ತೆ. ಸೊ ಅದಾದ್ಮೇಲೆ ಮೇನ್ ಪ್ರೊಡ್ಯೂಸರು, ನನಗೆ ಪ್ರೊಡ್ಯೂಸರ್ ಅಲ್ಲ, ಎಲ್ರಿಗೂ ನನಗೆ ಅಣ್ಣ, ತಂದೆ, ತಾಯಿ, ಗುರು, ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಹೆಂಗ ನಂಗೆ ಅವರು ನಮಗೆ. ಸೊ ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದು, ನಮಗೆ ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತು ನಿಂತಿರೋದು. ಸೊ ನಾನು ಎಲ್ರೂ ಒಂದೇನು ಕೇಳ್ಕೊತೀನಿ ಅಂದ್ರೆ, ದಯವಿಟ್ಟು ಒಬ್ಬ ನಿರ್ಮಾಪಕ ಉಳಿಸೋಣ. ಅಂಥವ್ರು ಉಳಿದ್ರೆ ನನ್ನಂತ ಎಷ್ಟೋ ಜನ ಕಲಾವಿದರು ಬರ್ತಾರೆ. ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕರನ್ನು ಉಳಿಸೋಣ ಇವತ್ತಿನ ಪರಿಸ್ಥಿತಿಗೆ. ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕು ಒಂದು ಐಡಿಯಾಲಜಿ ಬಂದೆ. ತಮಿಳ್ ಇಂಡಸ್ಟ್ರಿಲಿ ಲವ್ ಟುಡೇ ಅಂತ ಒಂದು ಸಿನಿಮಾ ಬಂದು ದೊಡ್ಡ ಹಿಟ್ ಆಯ್ತು. ತೆಲುಗುಲಿ ಅದೇ ಬೇಬಿ ಅಂತ ಬಂತು. ಕನ್ನಡಕ್ಕೆ ಲೈಫ್ ಟುಡೇ ಇದು ಹಾಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪಕ್ಕ ರಿಯಾಲಿಟಿ ಬೇಸ್ಡ್ ನಿಮಗಳದೇ ಕಥೆ ಮಾಡಿದ್ದೀನಿ, ಸಿನಿಮಾ ಮೂಲಕ ಬರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರ್ತೀವಿ. ಸೊ ನೋಡಿ, ಪಕ್ಕ ಸೌಂಡ್ ಮಾಡೋದ್ರಲ್ಲಿ ನೋಡು. ಹೋದ ವರ್ಷ ಕೆಲಸ ಮಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು ತುಂಬಾ ಚೆನ್ನಾಗಿ, ಪ್ರೊಡ್ಯೂಸರ್ಸ್ ನಮ್ಗೆ ಅನ್ನದಾತ ಆದ್ರೆ ಡೈರೆಕ್ಟರ್ಸ್ ನಮ್ ತಂದೆ ಸಮಾನ ಅಂತ ಹೇಳಿ ಅವ್ರೊಬ್ರೆ ಅನ್ಸುತ್ತೆ. ಸ್ಕ್ರೀನ್ ಅಲ್ಲಿ ಈ ಬಟ್ಟೆ ಹಾಕೊಂಡ್ರೆ ನೀವ್ ಹಿಂಗ್ ಕಾಣ್ತೀರಾ, ಅಥವಾ ಈ ತರ ಪರ್ಫಾರ್ಮೆನ್ಸ್ ನೀವು ಹೀಗೆ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಲೈಕ್ ಏನು ಭೇದ ಭಾವ ಇಲ್ಲದೆ ನಮ್ಮ ಒಳ್ಳೆತನಕ್ಕೆ ಹೇಳೋ ಅಂತ ಮಾತುಗಳು ಬಂದ್ರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಇವತ್ತು ಕಾಲೇಜ್ ಎಂಟ್ರ್ ಆಗ್ಬೇಕಾದ್ರೆ ತುಂಬಾ ಬೇಜಾರಾಯ್ತು. ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು, ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ. ಯಾಕಂದ್ರೆ 3 ವರ್ಷದಿಂದ ನಾನು MBA ಮಾಡಿ ಎಲ್ಲೋ ಅಬ್ರಾಡ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಇದ್ದು ಹುಡುಗಿ, ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಒಂದು ಪ್ಯಾಷನ್ ಆಗಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು 1-2 ಮಾತು. ಏನೇನೋ ಹೇಳ್ಬೇಡ. ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ಟಗರು ಮೂವಿ ನೋಡ್ಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಇದ್ದೆ. ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆಗೆ ಸ್ಟೇಜ್ ಅಲ್ಲಿ ಚಾನ್ಸ್ ಇಲ್ಲ, ಅವ್ರ ಜೊತೆ ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಂತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ. ಪ್ರತಿಯೊಂದು ಆಕ್ಟರ್ಸ್ ಗಳಾಗ್ಲಿ, ಫ್ರೆಶರ್ಸ್ ಎಸ್ಪೆಷಲಿ ನೋಡಿ ಹೆಂಗ್ ಡೌ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ಒಂದ್ ಜೊತೆ 50 ದಿನ 30 ದಿನ ಜೊತೆಲೆ ಕೆಲಸ ಮಾಡಿದ್ದಾರೆ. ಅದ್ಯಾವ್ದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ರೋದನೆ ಆಗಷ್ಟು ಅವಳಿ ಕೊಡ್ಸೋರು. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತ. ಬಿಗ್ ಬಾಸ್ ಬೇರೆ, ನಮ್ ಸಿನಿಮಾ ಬೇರೆ ನೀವು ಹೇಳ್ದಾಗೆ. ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತಾನೆ ನೇಮು. ಯಾಕಂದ್ರೆ ಅದು ನಿಮ್ ಸಿನಿಮಾದಿಂದ ಕೊಟ್ಟಿರೋ ಹೆಸರು. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ. ಅದು ನಾವ್ ಯಾವತ್ತೂ ನಮ್ಮ ಹೆಸರನ್ನ ಒಂದ್ ಸಿನಿಮಾ ಪಾತ್ರಗಳ ಮೂಲಕ ನಾವ್ ಹೆಸರನ್ನ ಗಳಿಸ್ಕೋಬೇಕು. ಅದೇ ಒಂದ್ ಆರ್ಟಿಸ್ಟ್ಗೆ ಆಗಿ ನಾವು ಅಂಡ್ ಯು ಆರ್ ವೆರಿ ಲಕ್ಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ. ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆಯಲ್ಲಿ ಹೇಳ್ಕೊಂತೀನಿ, ನನ್ನ ಸೈಮಾ ನಾಮಿನೇಟ್ ಆಗಿತ್ತು ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ. ಸೊ ಯು ಆರ್ ವೆರಿ ಲಕ್ಕಿ, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮಾಡಿ. ಅಂಡ್ ಸಾಂಗ್ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರೇಕಪ್ಸ್, ಈಗಿನ ಜೆನ್ಸಿ ಕಿಡ್ಸ್ಗೆ ಏನಿಲ್ಲ, ಯಾವ ಬ್ರೇಕಪ್ ಇಲ್ಲ, ಏನಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹೋಗಿ ಸಿನಿಮಾ ನೋಡಿ, ಖಂಡಿತವಾಗ್ಲೂ 14th ಇದಾಗ್ತದೆ, ರಿಲೀಸ್ ಆಗ್ತದೆ, ಖಂಡಿತವಾಗ್ಲೂ ಹೋಗ್ಬೇಕು. ಇಲ್ಲ ಓಕೆ ಸಾರಿ ಕನ್ಫ್ಯೂಸ್ ಆಯ್ತು. ಬಟ್ ಸಿನಿಮಾನ ನೀವ್ ನೋಡಿ ಬೆಳೆಸಿದ್ರೇನೆ ಕೂಡ ನೀವ್ ಹೇಳ್ಬಿಡಿ, ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲೇ ಇದಾರೆ, ನನ್ಗೆ ಈ ತರ ಸ್ಟೋರಿ ಬೇಕು, ನಮ್ಗೆ ಈ ತರ ಬೇಕು, ಅವಾಗ ನಾವು ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್, ವೆರಿ ಹ್ಯಾಪಿ. That's so sweet. Thank you so much. ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ತೀವಿ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ, ನಾವು ಕೂಡ ಕಾಯ್ತಾ ಇದ್ದೀವಿ. ಒಂದು ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮಾಡೋದು ಅಕ್ಷಯ್ Correct. ಸರ್,